ಚಾಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ನಿನ್ನೆ ಮಂಗಳವಾರ ದಿವಸ ದೀಪಾವಳಿ ಹಬ್ಬ ಅಂತ ಮೊಹರಂ ಟ್ರೇಡಿಂಗ್ ಇತ್ತು. ನೋಡಿ, ಮೊನ್ನೆ ನಾವು ಮಾತಾಡ್ಕೊಂಡಿದ್ವಿ, ಪ್ರತಿ ವರ್ಷ ಸಂಜೆ ಇರ್ತಾ ಇತ್ತು, ಈ ವರ್ಷ ಯಾಕೋ ಮಧ್ಯಾಹ್ನ ಇದೆ ಅಂತ. ಅದಕ್ಕೆ ಮೂರ್ತಿ ಸರ್ ಆನ್ಸರ್ ಮಾಡಿದ್ರು. ಈ ವರ್ಷ ಎಲ್ಲ ಹಬ್ಬಗಳು ನಿಮ್ಗೆ ನೋಡಿದ್ರೆ ನವರಾತ್ರಿ 10 ದಿನ ಆಯ್ತು, ಇಲ್ಲ 2 ದಿನ ಎಕ್ಸ್ಟೆನ್ಷನ್, ಈ ರೀತಿ ಇವತ್ತು ಬಲಿಪಾಡ್ಯಮಿ ಇದೆ. ಸೊ ಈ ರೀತಿಯಾಗಿ ಹೆಚ್ಚು ಕಮ್ಮಿ ಇದೆ ಅಲ್ವಾ. ಹಾಗಾಗಿ ಅಮಾವಾಸ್ಯೆ ಕೂಡ ಸಂಜೆ 5:55ಕ್ಕೆ ಮುಗಿಯೋದ್ರಿಂದ ಯೂಶಲಿ ಆಮೇಲೆ ಇರ್ತಿತ್ತು 6 ಗಂಟೆ ಆ ಥರ ಮಾಡೋರು ಟ್ರೈನಿಂಗ್ ಸೆಷನ್ನು. ಆ ರೀತಿ ಬೇಡ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಮಾಡಿದ್ದಾರೆ ಅಂತ ಮೂರ್ತಿ ಸರ್ ಆನ್ಸರ್ ಮಾಡಿದ್ರು ಅದಕ್ಕೆ. ಸೊ ನಿನ್ನೆ ತುಂಬ 1 ಗಂಟೆ 1:45 2:45 ನಿನ್ನೆನೇ ಬರೋಣ ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಆದರೆ ನಿನ್ನೆ ಏನು ಒಂದು ಆ್ಯಕ್ಚುಯಲ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ನಿನ್ನೆನ. ಬಟ್ 8 ವರ್ಷಗಳಿಂದ ಸತತವಾಗಿ ನೀವು ನೋಡ್ಕೊಂಬರೋದಾದ್ರೆ ಮೊಹರಂ ಟ್ರೇಡಿಂಗ್ ದಿನ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗ್ತಾ ಇದೆ. ಅದು ಈ ವರ್ಷನೂ ಆ ಸಂಪ್ರದಾಯನ ಮುಂದುವರಿಸಿದೆ. 8 ವರ್ಷದಿಂದ ಸತತವಾಗಿ ಗ್ರೀನಲ್ಲೇ ಕ್ಲೋಸಿಂಗ್ ಆಗುತ್ತೆ ಮೊಹರಂ ಟ್ರೇಡಿಂಗ್ ದಿನ. ಅದೇ ಉಪೇಕ್ಷೆಯಲ್ಲಿ ನಾವೇನು ಅನ್ಕೊಂಡಿದ್ವಿ, 26,000 ಇವತ್ತು ಟೆಸ್ಟ್ ಮಾಡ್ಬೋದು ದೀಪಾವಳಿ ದಿನ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಮಾರ್ಕೆಟ್ ಅದನ್ನ ಮಾಡಿಲ್ಲ. ಕಾರಣ ಗ್ಲೋಬಲ್ ಮಾರ್ಕೆಟಲ್ಲಿ ಒಂದಿಷ್ಟು ಮತ್ತೆ ಆಚೆ ಈಚೆ ಆಗೋ ಥರದ್ದು ಕಾಣಿಸ್ತಾ ಇದೆ. ಒಂದು ಪಾಕಿಸ್ತಾನ ಮತ್ತೆ ಖ್ಯಾತೆ ತೆಗೆದಿದ್ದಾರೆ, ಅಲ್ಲಿಂದ ಒಂದಿಷ್ಟು ಒಂದು ರೆಸಿಸ್ಟೆನ್ಸ್ ಅನ್ನೋದು ಬರ್ತಾ ಇದೆ ಇವಾಗ ವಾಪಸ್ಸು. ಜೊತೆಗೆ ಯುಕ್ರೇನು ರಷ್ಯಾದು ಮತ್ತೆ ಏನೋ ಬಾಂಬು ಅದೆಲ್ಲ ಎಕ್ಸ್ಚೇಂಜ್ ಆಗಿದೆ ಅಂತ ಬಂದಿತ್ತು. ಮಧ್ಯದಲ್ಲಿ ಒಂದಿಷ್ಟು ಪಾಸಿಟಿವ್ ನ್ಯೂಸು ಇದೆ. ಏನಂತ, ಟ್ರಂಪ್ ಅವರು H1B ಕುರಿತಾಗಿ ಒಂದಿಷ್ಟು ಪಾಸಿಟಿವ್ ನ್ಯೂಸ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಸ್ಟೂಡೆಂಟ್ ವೀಸಾದಲ್ಲಿ ಅಮೆರಿಕದಲ್ಲಿ ಇದ್ದವರು, ಅಥವಾ ಈಗ ಆಲ್ರೆಡಿ ಕೆಲಸ ಮಾಡ್ಕೊಂಡು H1 ವೀಸಾ ಇರುತ್ತೆ, 6 ವರ್ಷ ಆಗ್ತಾ ಬಂದಿದೆ, ಈಗ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ಅಂಥವರಿಗೆ ಎಲ್ಲ ಯಾವುದೇ ರೀತಿಯಾದ 89 ಲಕ್ಷ ಕಟ್ಟಬೇಕು, 90 ಲಕ್ಷ ಕಟ್ಟಬೇಕು ಅಂತಿತ್ತಲ್ಲ, ಅದೆಲ್ಲ ಏನೂ ಇಲ್ಲ. ನೀವು ಹಾಗೆ ಕಂಟಿನ್ಯೂ ಮಾಡ್ಕೋಬಹುದು ಮಾಮೂಲಿ ಫೀಸಲ್ಲಿ. ಹೊಸದಾಗಿ ಇಲ್ಲಿಂದ ಅಪ್ಲೈ ಮಾಡ್ಕೊಂಡು ಹೋಗೋರಿಗೆ ಮಾತ್ರ, ಅದು ಸೆಪ್ಟೆಂಬರ್ 21ನೇ ತಾರೀಕಿನ ನಂತರ ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವರಿಗೆ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಅದು ಸ್ವಲ್ಪ ಪಾಸಿಟಿವ್ ನ್ಯೂಸು ಐಟಿಗೆ ಅಂತ ನೋಡ್ತಾ ಬರೋದಾದ್ರೆ. ಸೊ ನಿನ್ನೆ ಟಾಪ್ ಗೇನರ್ ಅಂತ ನೋಡೋದಾದ್ರೆ ಸಿಪ್ಲಾ ಅಂತ ಕಾಣಿಸುತ್ತೆ. 1.49% ಅವ್ರದ್ದು ರಿಸಲ್ಟ್ ಇರಬೇಕು ಈಗ ಸದ್ಯದಲ್ಲೇ. ಸೊ ರಿಸಲ್ಟ್ಗಿಂತ ಮುಂಚೆ 1.49% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಕೋಟಕ್ ಬ್ಯಾಂಕ್ ಅಲ್ಲಿ 0.76% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಲೂಸರ್ ಆಗಿತ್ತು. ಮೊಹರಂ ಟ್ರೇಡಿಂಗ್ ದಿನ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೂ ಕೂಡ ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಜೊತೆಗೆ ಮೈಂಡ್ ಟ್ರೀ 6.63% ಕರೆಕ್ಷನ್ ಬಂದಿರೋದ್ರ ಮೂಲಕ ಬಹುಶಃ ಅದೇ ನಿನ್ನೆಯ ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ಬಜಾಜ್ ಹೌಸಿಂಗ್ ಫೈನಾನ್ಸು 1.51% ಅಪ್ ಮಾಡಿ ಬಂದಿರೋದ್ರ ಮೂಲಕ ನಿನ್ನೆಯ ಟಾಪ್ ಗೇನರ್ ಆಗಿದೆ. ಕೆಲವರು ಕೇಳಿದ್ರಿ, ಸರ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತಿದೆ, ಆದರೆ ಸ್ಟಾಕ್ ಅಲ್ಲಿ ಮೂವ್ಮೆಂಟ್ ಬಂದಿಲ್ಲ ಅಂತ ಕೆಲವೊಂದು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಕೇಳಿದ್ರಿ. ನೋಡಿ, ಇದಕ್ಕೆ ಕಾಮೆಂಟ್ರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ರಿಸಲ್ಟ್ಗಿನ ಮುಂಚೆ ಯಾವ್ದಾದ್ರು ಒಂದು ಸ್ಟಾಕ್ ತುಂಬಾ ಒಂದು ಒಳ್ಳೆ ರ್ಯಾಲಿ ಆಗಿ ಹೋಗಿತ್ತು ಅಂತಂದ್ರೆ ಅದು ರಿಸಲ್ಟ್ ಅನ್ನೋದು ಒಂದು ಸೆಲ್ ಆನ್ ನ್ಯೂಸ್ ಆಗ್ತಾ ಹೋಗುತ್ತೆ. ಆ ರೀತಿ ಬಿಹೇವ್ ಆಗುತ್ತೆ. ಕೆಲವೊಂದು ಸ್ಟಾಕ್ ತುಂಬಾ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು, ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂದ್ರೆ ಆಗ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಪ್ಯೂರ್ಲಿ ಬೇಸಿಸ್ ಆನ್ ರಿಸಲ್ಟ್ ಮೇಲೆ ಸ್ಟಾಕ್ ಮೇಲಾಗುತ್ತಾ ಕೆಳಗಾಗುತ್ತಾ ಅಂತ ಹೇಳಕ್ ಆಗೋದಿಲ್ಲ. ಒಂದು ಕಾರಣಗಳು, ನ್ಯೂಸ್ ಅನ್ನೋದು, ಕ್ವಾರ್ಟರ್ಲಿ ನ್ಯೂಸ್ ಅನ್ನೋದು, ಇದೆಲ್ಲರೂ ಕೂಡ ಆ ರೀತಿಯಾಗಿ ಬಿಹೇವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹಿಸ್ಟಾರಿಕಲಿ ಅದು ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡಿಕೊಂಡು ಅದನ್ನ ನೋಡ್ಬೇಕಾಗುತ್ತೆ, ಯಾವ ರೀತಿಯ ಕಾಮೆಂಟ್ರಿ ಕೊಟ್ಟಿದ್ದಾರೆ, ಏನ್ ಕತೆ ಎಲ್ಲದನ್ನು ಕೂಡ. ಸೊ ನಿಫ್ಟಿನಲ್ಲಿ ಯಾವ ಒಂದು ಟ್ರೆಂಡ್ ಲೈನ್ ಇತ್ತು ಅದ್ರ ಮೇಲ್ಗಡೆ ಈಗಲೂ ಕೂಡ ಕ್ಲೋಸಿಂಗ್ ಆಗ್ತಿದೆ, ವಿಚ್ ಇಸ್ ಸ್ಟಿಲ್ ಎ ಪಾಸಿಟಿವ್ ಸೈಡ್. ಆದ್ರೆ ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಯಾವ ಒಂದು ಸ್ಪೀಡ್ ಅಲ್ಲಿ ನಿಫ್ಟಿ ಹೋಗ್ಬೇಕಿತ್ತು ಅಂತ ಅನ್ಕೊಂಡಿದ್ವು, ಅದು ಆಗಿಲ್ಲ. ಡಿಸ್ಪೈಟ್ ಮೊಹರಂ ಟ್ರೇಡಿಂಗು ಎಲ್ಲರೂ ಒಂದು ಶುಭ ಅಂತ ಹೇಳಿ ಬೈ ಮಾಡ್ತಾರೆ, ಈ ತರ ಏನೇ ಸೆಂಟಿಮೆಂಟ್ ಇದ್ರು ಕೂಡ ಆಗಿಲ್ಲ. ಸೊ ಹಾಗಾಗಿ 26,000 ನೋಡಿ, 26,000 ಅಟೆಂಪ್ಟ್ ಕೂಡ ಮಾಡಕ್ ಹೋಗಿಲ್ಲ 2 ದಿನದಿಂದನು. ಸೊ ಇದು ಮೊನ್ನೆನೇ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಸೋಮವಾರನೇ ಎಕ್ಸ್ಪೆಕ್ಟೇಷನ್ ಇತ್ತು, ಅವತ್ತು ಆಗ್ಲಿಲ್ಲ. ನಿನ್ನೆ ಮೊಹರಂ ಟ್ರೇಡಿಂಗ್ ದಿನನೂ ಕೂಡ ಆಗಿಲ್ಲ. ಸೊ ಮಾರ್ಕೆಟ್ ಒಂದು ಪ್ರಾಪರ್ ಕನ್ಸಲ್ಟೇಷನ್ ಮಾಡೋ ತರ ಅನ್ನಿಸ್ತಾ ಇದೆ. ಆದ್ರೂ ಕೂಡ ಮೊಹರಂ ಟ್ರೇಡಿಂಗ್ ದಿನ ಮಾಡಿದಂತ ಹೈ ಏನಿದೆ, ಒಂದು ಹೊಸ ಹೈ ಅಂತಂತೂ ಮಾಡ್ತಲ್ವಾ, ಆ ಹೈ 52 ವೀಕಲ್ಲೇ ದೊಡ್ಡ ಹೈ. ಅಂದ್ರೆ ಲಾಸ್ಟ್ 1 ಇಯರ್ ಅಂತ ನಾವು ನೋಡ್ತಾ ಬರೋದಾದ್ರೆ ನೋಡಿ, ಯಾವಾಗ ಅಕ್ಟೋಬರ್ ಇಲ್ಲಿ ಅಕ್ಟೋಬರ್ ಇಲ್ಲಿಂದ ಶುರುವಾಗಿದೆ. ಅಕ್ಟೋಬರ್ ಡೌನ್ ಅಲ್ಲೇ ಶುರುವಾಗಿತ್ತು ಹೋದ ವರ್ಷ ಅಕ್ಟೋಬರ್ ಇಂದ ಈ ವರ್ಷ ಅಕ್ಟೋಬರ್ ಅಂತ ನೋಡ್ತಾ ಬರೋದಾದ್ರೆ ಈ 1 ವರ್ಷದಲ್ಲಿ ಮಾಡಿರುವಂತಹ ಹೈ 52 ವೀಕ್ ಹೈ ಅಲ್ಲಿ ಮೊಹರಂ ಟ್ರೇಡಿಂಗ್ ದಿನ ಕ್ಲೋಸಿಂಗ್ ಆಗಿದೆ. ಸೊ ಅದೇ ಒಳ್ಳೆ ದಿನ ಟ್ರೇಡಿಂಗ್ ಆಯ್ತು, ರೆಡ್ ಅಲ್ಲಿ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಆಯ್ತು, ಎಲ್ಲದೂ ಕೂಡ ಕರೆಕ್ಟ್. ಸೊ ಯಾಕಂದ್ರೆ ಕ್ಯಾಂಡಲ್ ರೆಡ್ ಮಾಡಿದ್ರು ಕೂಡ ಕ್ಲೋಸಿಂಗ್ ಬೇಸಿಸ್ ನೋಡೋದಾದ್ರೆ ನಿಮಗೆ 0.1% ಅಂದ್ರೆ 25 ಬೇಸಿಸ್ ಪಾಯಿಂಟ್ಸ್ ಹೈಯರ್ ಕ್ಲೋಸಿಂಗ್ ಆಗಿದೆ ಸೋಮವಾರ ಕಂಪೇರ್ ಮಾಡಿದ್ರೆ. ಸೊ ನೋಡೋಣ, ಈಗ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಡೋಜಿ ಮಾಡ್ತಾ ಇರುವಂತದ್ದು ಈಗ ಒಂದು ಒಳ್ಳೆ ರ್ಯಾಲಿ ಅನ್ನೋದು ನಿಫ್ಟಿನಲ್ಲಿ ಬಂದಿದೆ, ಖಂಡಿತವಾಗ್ಲೂ ಇಲ್ಲ ಅಂತಲ್ಲ. ಆದ್ರೆ ಈ ಒಂದು ಏನೊಂದು ಚಾನಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಚಾನಲ್ ನ ಬ್ರೇಕ್ಔಟ್ ಆಗೋ ತರ ರ್ಯಾಲಿ ಆಗಿತ್ತು ಅಂತಂದ್ರೆ ಇಲ್ಲಿ ಒಂದು ಕನ್ಸಲ್ಟೇಷನ್ ಆಗಿ ದೊಡ್ಡ ಮೂವ್ಮೆಂಟ್ ಕೊಡ್ತಾ ಹೋಗ್ಬೇಕು. ಸೊ ನೋಡೋಣ, ಇಲ್ಲಿ ಕನ್ಸಲ್ಟೇಷನ್ ಆಗೋ ತನಕ ನಮ್ಗೆ ಒಳ್ಳೇದೇ, ಏನು ತೊಂದರೆ ಇಲ್ಲ. ವಾಪಸ್ ಏನಾದ್ರು ಈ ಟ್ರೆಂಡ್ ಲೈನ್ ಒಳಗಡೆ ಬರ್ತಾ ಹೋಯ್ತು, 25,600 ಬ್ರೇಕ್ ಆಯ್ತು ಅಂದ್ರೆ ಆವಾಗ ನಾವು ಕಾಶಿಯಸ್ ಆಗ್ತಾ ಹೋಗ್ಬೇಕು. ಎಲ್ಲಿ ತನಕ 25,600 ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಾ ಇರುತ್ತೋ ಇಲ್ಲಿ ಕನ್ಸಲ್ಟೇಷನ್ ಆದ್ರೂ ಕೂಡ ತೊಂದರೆ ಇಲ್ಲ, ಅದನ್ನ ನಾವು ಪಾಸಿಟಿವ್ ಅಂತಾನೆ ನಾವು ನೋಡ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸೆಕ್ಟರ್ ಆಫ್ ದ ಅಥವಾ ಏನಂತ ಹೇಳ್ತಾರೆ, ಇಡೀ ನಿಫ್ಟಿನ ಡ್ರೈವ್ ಮಾಡ್ತಾ ಇರುವಂತ ಇಂಡೆಕ್ಸ್, ಆಲ್ ಟೈಮ್ ಹೈ ಇರುವಂತ ಇಂಡೆಕ್ಸ್ ಮೊಹರಂ ಟ್ರೇಡಿಂಗ್ ದಿನಾನು ಕೂಡ 58,000 ಕ್ಲೋಸಿಂಗ್ ಆಗಿದೆ. ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಆಗಿದೆ, 26 ಬೇಸಿಸ್ ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಆಯಿತು ಸೋಮವಾರ ಕಂಪೇರ್ ಮಾಡಿದ್ರೆ. ಬಟ್ ಇದರಲ್ಲೂ ಕೂಡ ಸೇಮು ತುಂಬಾ ಒಳ್ಳೆ ರ್ಯಾಲಿ ಆಗಿದೆ, ಎಲ್ಲ ಸರಿ. ಆದ್ರೆ ವಾಪಸ್ಸು 56,600 ಈ ಲೆವೆಲ್ ಇದಕ್ಕಿದೆಯಲ್ಲ, ಇದಕ್ಕಿಂತ ಕೆಳಗಡೆ ಬರ್ತಾ ಹೋಗ್ಬಾರ್ದು. ಇದಕ್ಕಿಂತ
ಕೆಳಗಡೆ ಬರ್ತಾ ಹೋಯ್ತು ಅಂದರೆ ಮತ್ತೆ ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಕಡೆಗೆ ಹೋಗ್ತಾ ಇದೆ ಅಂತ ಅನ್ಕೋಬಹುದು. ಅಲ್ಲಿ ತನಕ ಏನೇ ಆದ್ರೂ ಅದನ್ನ ನಾವು ಒಂದು ಪಾಸ್ ಆಗ್ತಾ ಇದೆ ಅಂತಲೇ ನೋಡ್ತಾ ಹೋಗಬೇಕು. ನೋಡೋಣಂತೆ ಅಂದರೆ ಒಂದೂವರೆ ಸಾವಿರ ಪಾಯಿಂಟ್ ಕೆಳಗಡೆ ಬಂದ್ರೂ ಬ್ಯಾಂಕ್ ನಿಫ್ಟಿನಲ್ಲಿ ಹೆದರ್ಕೋಬೇಕಾಗಿಲ್ಲ, ಯಾಕಂದರೆ ಇದು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಝೋನ್ ಆಗಿರೋದ್ರಿಂದ. ಸೊ ಅದನ್ನ ಬಿಟ್ಟು ಕೆಳಗಡೆ ಬಂತು ಅಂದರೆ ನೋಡ್ತಾ ಹೋಗೋಣಂತೆ. ಬಟ್ ಬ್ಯಾಂಕ್ ನಿಫ್ಟಿ ಲುಕಿಂಗ್ ಸ್ಟ್ರಾಂಗ್ ಅಂತಲೇ ಅನ್ನಿಸ್ತಾ ಇದೆ. ಈಗ 58,000 ಪಾಸ್ ಮಾಡಿ ಕಂಟಿನ್ಯೂಷನ್ ಆಗುತ್ತಾ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಕ್ರೂಡು 5,000 ಲೆವೆಲ್ಗೆ ಬಂದು ಟೆಸ್ಟ್ ಮಾಡಿ ಅದಕ್ಕೆ ಕೆಳಗಡೆ ಹೋಗಿ ವಾಪಸ್ ಅಲ್ಲಿ ಸಪೋರ್ಟ್ ತಗೊಂಡು ನಿಂತಿದೆ ಕ್ರೂಡು. ಸೊ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಇವತ್ತು ಓಡ್ತಾ ಇರುತ್ತೆ. ನಾನು ಕ್ರೂಡ್ MCX ತೋರಿಸಿದ್ದೀನಿ. MCX ಇವತ್ತು ರಜೆ ಇದೆ, ನಮ್ದು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್. ಬಟ್ ಗ್ಲೋಬಲ್ ಅಲ್ಲಿ ಕ್ರೂಡು ನಡೀತಾನೆ ಇರುತ್ತೆ. ಅದನ್ನ ಗ್ಲೋಬಲ್ ಕ್ರೂಡ್ ಬೆಲೆನಲ್ಲಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಇಂಡಿಯಾ ವಿಕ್ಸ್ ಅಲ್ಲೇ ಇದೆ 11 ಲೆವೆಲ್ ಅಲ್ಲಿ. ಗೋಲ್ಡ್ ಅಲ್ಲಿ ಏನಾಗಿದೆ, ಗೋಲ್ಡ್ ಅಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಯಿತು. ಮೊಹರ ಟ್ರೇಡಿಂಗ್ ದಿನನೂ ಒಂದು ಕರೆಕ್ಷನ್ ಆಯಿತು. ಸುಮಾರು ಜನಕ್ಕೆ ಬೈಯಿಂಗ್ ಆಪರ್ಚುನಿಟಿ ಕೂಡ ಕೊಟ್ಟಿರುತ್ತೆ. ಆದ್ರೆ ಮೊಹರ ಟ್ರೇಡಿಂಗ್ ಮುಗಿದ್ಮೇಲೆ ನಿನ್ನೆ ಇನ್ನೂ ದೊಡ್ಡ ಕರೆಕ್ಷನ್ ಆಗಿದೆ. ನಮ್ದ್ರಲ್ಲಿ ಏನಂತ ನೋಡಿ, 1.34 1.32 ಹೋಗಿದ್ದು 1.28 4,000 10 ಗ್ರಾಮಿಗೆ 4,000 ಕಮ್ಮಿ ಆಗಿದೆ. ಬಟ್ ಇಂಟರ್ನ್ಯಾಷನಲ್ ಗೋಲ್ಡ್ ನೋಡ್ಕೊಂಡ್ ಬಂದಿ ನಿನ್ನೆ ಆಲ್ಮೋಸ್ಟ್ 4,000 ಲೆವೆಲ್ಗೆ ಬಂದಿತ್ತು. ಅದಾದ್ಮೇಲೆ ವಾಪಸ್ ರಿಕವರಿ ಆಗಿದೆ. ಇವತ್ತು ಟ್ರೇಡ್ ಆಗ್ತಾ ಇರುತ್ತೆ ಗೋಲ್ಡ್. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ರಜೆ ಇಲ್ಲ, ನಮಗೆ ಮಾತ್ರ ರಜೆ ಇರುತ್ತದ್ದು. ಆದ್ರೆ ನೋಡಿ ಅಲ್ಲಿ 4,000 ಲೆವೆಲ್ಗೆ ಬಂದು ಅಲ್ಲಿಂದ ವಾಪಸ್ ಮತ್ತೆ ಬೌನ್ಸ್ ಆಗಿರೋದು ಕಾಣಿಸ್ತಾ ಇದೆ ಗೋಲ್ಡ್ ಅಲ್ಲಿ. ನೋಡಿ ಇವತ್ತಿನ ದಿನದ ಎಂಟಿಗೆ ವಾಪಸ್ ರೆಡ್ ಅಲ್ಲಿ ಕ್ಲೋಸಿಂಗ್ ಆಗುತ್ತಾ, ಏನ್ ಕತೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಬಟ್ ನಿನ್ನೆ ಒಂದು ಶಾರ್ಪ್ ಕರೆಕ್ಷನ್ ಬಂದಿತ್ತು ಗೋಲ್ಡ್ ಅಲ್ಲಿ, ಅದು ಹಾಗಾಗಿ ಒಂದು 4,000 ಪಾಯಿಂಟ್ ನಮಗೂ ಕೂಡ ನೋಡ್ಲಿಕ್ಕೆ ಸಿಕ್ತು. ಇವತ್ತು ಕೂಡ ಕೆಳಗಡೆ ಬಂದಿದೆ. ಬಟ್ ನೋಡೋಣ, ಇದು ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ಒಂದು ಪಾಸ್ ಮಾಡುತ್ತಾ ಇವತ್ತು ಗೋಲ್ಡ್ ಸಿಲ್ವರ್ ಎಲ್ಲದೂ ಕೂಡ ಅದೇನೆ. ಈಗ ಈ ಝೋನ್ ಅಲ್ಲಿ ಒಂದು ಪಾಸ್ ಮಾಡಿ ಮುಂದುವರಿಯುತ್ತಾ ಅಥವಾ ಇಲ್ಲಿಂದ ಕರೆಕ್ಷನ್ ಆಗುತ್ತಾ ಅಂತ ಬಂದಿರೋ ಕ್ಯಾಂಡ್ಲು ಆಯ್ತು, ನಾನು ಬೇರಿಶ್ ಎಂಗಲ್ಫಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಇದ್ರು ಕೂಡ ಕನ್ಫರ್ಮೇಶನ್ ಕ್ಯಾಂಡ್ಲು ಆಗಿಲ್ಲ. ಕನ್ಫರ್ಮೇಶನ್ ಕ್ಯಾಂಡ್ಲು ಇವತ್ತು ಆಗ್ಬೇಕು. ಗೋಲ್ಡ್ ಅಲ್ಲಿ ನೆನ್ನೆ ಬಂದಿರುವಂತದ್ದು ದೊಡ್ಡ ಕ್ಯಾಂಡ್ಲು. ಸೊ ಇವತ್ತು ಕಂಟಿನ್ಯೂಷನ್ ಆಗ್ತಾ ಇದೆ. ಬಟ್ ಸಿಲ್ವರ್ ನೋಡ್ಕೋಬಹುದಾದ್ರೆ ನೀವು ಸಿಲ್ವರ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸಿಲ್ವರಲ್ಲಿ ತುಂಬ ಮುಂಚೆನೇ ಇಂಡಿಕೇಶನ್ ಕೊಟ್ಬಿಡ್ತು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಯಾವುದೊಂದು ಬೇರೆ ಎಂಗಲ್ಫಿಂಗ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ. ಅದು ಲೋಡ್ ಆಗ್ತಾ ಇಲ್ಲ, ಒಂದು ನಿಮಿಷ ಹೊಸದಾಗಿ ಲೋಡ್ ಮಾಡ್ತೀನಿ. ಸೊ ಗೋಲ್ಡ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಈಗ ಬಂದಿದೆ ಒಂದು ಬೇರೆ ಎಂಗಲ್ಫಿಂಗ್ ಪ್ಯಾಟರ್ನು. ಬಟ್ ಸಿಲ್ವರಲ್ಲಿ ಮುಂಚೆನೇ ಬಂದಿದೆ. ಸಿಲ್ವರ್ ನಮ್ಮ ಬೆಲೆ ನೋಡ್ತಾ ಬರೋದಾದ್ರೆ ನೋಡಿ, ಯಾವತ್ತು ಶುಕ್ರವಾರದಿಂದನೇ ಕರೆಕ್ಷನ್ ಶುರುವಾಗಿದೆ. ಈ ಚಾರ್ಟಲ್ಲಿ ನಮ್ಮ MCX ಚಾರ್ಟಲ್ಲಿ ಒಂದು ಬೇರಿಶ್ ಎಂಗಲ್ಫಿಂಗ್ ಕೊಟ್ಟು ಅದನ್ನ ಕನ್ಫರ್ಮೇಶನ್ ಕೂಡ ಮಾಡಿದೆ ಸಿಲ್ವರ್. ಹಾಗಾಗಿ ಸಿಲ್ವರ್ ಅಲ್ಲಿ ಮೋರ್ ಸೆಲ್ಲಿಂಗ್ ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಲ್ವರ್ ಅಲ್ಲಿ, ಯಾಕಂದ್ರೆ ಪ್ಯಾಟರ್ನ್ ಆ ರೀತಿ ಹೇಳ್ತಾ ಇದೆ. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ಬೋಣ. ಸೊ ಅದಕ್ಕೆ ಸಿಲ್ವರ್ US per ounce ಅಂತ ಇದೆಯಲ್ಲ, ಅದನ್ನ ಹಾಕಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಸಿಲ್ವರ್ ಅಲ್ಲಿ ಒಂದು ಬ್ರೇಕ್ ಡೌನ್ ಆಗಿರೋ ತರ ಕಾಣಿಸ್ತಾ ಇದೆ. ಈಗ 50ಕ್ಕಿಂತ ಕೆಳಗಡೆ ಬಂದಿದೆ. ಇದು ಸ್ಟ್ರಾಂಗ್ ಕ್ಯಾಂಡಲ್. ಅದಕ್ಕಿಂತ ಮುಂಚೆನೇ ಒಂದು ಎಂಗಲ್ಫಿಂಗ್ ಮಾಡಿ ಕಂಟಿನ್ಯೂಷನ್ ಬಂದು ಸೊ ಆ ಒಂದು ಪ್ಯಾಟರ್ನ್ ಶುರು ಆಗಿದೆ ಅನ್ನೋದು ಇಂಡಿಕೇಶನ್ ಕೊಡ್ತಾ ಇದೆ. ಬಟ್ ಗೋಲ್ಡ್ ಅಲ್ಲಿ ಇವತ್ತಿನ ಕ್ಲೋಸಿಂಗ್ ಮೇಲೆ ಅದು ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ನೋಡೋಣ, ಕರೆಕ್ಷನ್ ಬರೋದು ವೆಲ್ಕಮ್ ಕರೆಕ್ಷನ್ ಇದೆ, ಯಾಕಂತಂದ್ರೆ ಅಷ್ಟು ದೊಡ್ಡ ಒಂದು ಮೂಮೆಂಟ್ ಆಗೋಗಿದೆ. ಸೊ ಕರೆಕ್ಷನ್ ಬಂದ್ರೆ ತುಂಬಾ ಒಳ್ಳೇದೇನೆ ಇದು. ನೋಡೋಣಂತೆ. ಸೊ ಇಂಡಿಯನ್ ರೇಟ್ ಅಲ್ಲಿ ಅಂದ್ರೆ ಹೊಸದಾಗಿ ಸಿಲ್ವರ್ ಇನ್ವೆಸ್ಟ್ ಮಾಡೋರು ನನ್ನ ಪ್ರಕಾರ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಒಂದು ಸಣ್ಣದಾಗಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಇರೋದು ಅಂದ್ರೆ ಇಲ್ಲಿ 1.20 ಆ ಝೋನ್ ಅಲ್ಲಿ. ಅದ್ರ ಮೇಜರ್ ಬಸ್ ಸ್ಟ್ಯಾಂಡ್ ಇರೋದು ನನಗೆ ಇಲ್ಲಿ ಯಾವುದು 1,10,000 1,12,000 ಈ ರೇಂಜ್ ಇದೆಯಲ್ಲ. ಸೊ ಈ ಲೆವೆಲ್ ಬಂತು ಅಂದ್ರೆ 1,15,000 ಕೆಳಗಡೆ ಆಗ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. 200 ಮೂವಿಂಗ್ ಅವರೇಜ್ ಕೂಡ ಆಗಿರುತ್ತೆ. ನೋಡೋಣ ಅಷ್ಟು ದೊಡ್ಡ ಕರೆಕ್ಷನ್ ಬರುತ್ತಾ ಇಲ್ವಾ ಅಂತ. ಬಟ್ ಯಾರಾದ್ರೂ ವ್ಯಾಲ್ಯೂ ಬೈಯಿಂಗ್ ಮಾಡಬೇಕು ಅಂತ ಇದ್ದೀರಾ ಅಂತಂದ್ರೆ ಸಿಲ್ವರ್ ಅಲ್ಲಿ ಈ ಲೆವೆಲ್ ಟಾರ್ಗೆಟ್ ಮಾಡಬಹುದು. ಇದು ಫಸ್ಟ್ ವ್ಯಾಲ್ಯೂ ಲೆವೆಲ್ ಆಗಿರುತ್ತೆ, ಇದು ಸೆಕೆಂಡ್ ವ್ಯಾಲ್ಯೂ ಲೆವೆಲ್ ಆಗಿರುತ್ತೆ. ಬೇಸ್ಡ್ ಆನ್ ಚಾರ್ಟ್ಸ್ ಹೇಳ್ತಾ ಇದೀನಿ. ನೋಡೋಣ, ಅಲ್ಲಿ ಬಂದ್ರೆ ಖಂಡಿತವಾಗ್ಲೂ ನೀವು GTTನ ಏನ್ ಬೇಕಾದ್ರೂ ಪ್ಲೇಸ್ ಮಾಡಿಡ್ಬೋದು. ಸೊ ನೋಡೋಣ, ವಾಪಸ್ ಅಲ್ಲಿ ರಿಟ್ರೇಸ್ ಆಗಿ ಮತ್ತೆ ಬೌನ್ಸ್ ಆಗುತ್ತಾ, ಅಲ್ಲಿ ತನಕ ಅಷ್ಟು ದೊಡ್ಡ ಡೀಪ್ ಕರೆಕ್ಷನ್ ಬರುತ್ತಾ ಏನ್ ಕತೆ ಅನ್ನೋದನ್ನ. ಸೊ ಅದನ್ನ ಬಿಟ್ಟು USD INR ಇಲ್ಲಿದೆ, ಅದು ಸ್ವಲ್ಪ ಕರೆಕ್ಷನ್ ಆಗ್ತಾ ಇದೆ, ವಿಚ್ ಇಸ್ ಆಲ್ಸೋ ಎ ಪಾಸಿಟಿವ್ ನ್ಯೂಸ್. ಅಂದ್ರೆ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ, ಡಾಲರ್ ಕೆಳಗಡೆ ಬೀಳ್ತಾ ಇದೆ. ಇದು ಕೆಳಗಡೆ ಬಿದ್ದಷ್ಟು ಕೂಡ ಗೋಲ್ಡ್ ಸಿಲ್ವರ್ ರೇಟ್ ಕೂಡ ಕೆಳಗಡೆ ಬೀಳ್ತಾ ಹೋಗುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಸೊ ಕಾಪರ್ ಮಾರ್ಕೆಟ್ ಅಲ್ಲಿ ಸೇಮ್ ಇಂಟರ್ನಲ್ ಕ್ಯಾಂಡಲ್ ನೋಡಿ ಇನ್ನೂ ಕೂಡ ಮುಂದುವರಿತಾ ಇದೆ. ನೋಡಿ ಈ ತರ ಆದಾಗ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಆಗಿ ವಾಪಸ್ ರಿಕವರಿ ಬಂತು ಅಂದ್ರೆ ಅರ್ಥ ಏನು, ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಕಚ್ಕೊಳುತ್ತೆ ಅಂತ. ಅದು ಮತ್ತೆ ಪ್ರೂವ್ ಆಗಿದೆ. ಬಸ್ ಸ್ಟ್ಯಾಂಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ಗೂ ಕೂಡ ಓಡೋದ್ರೆ ಸುಸ್ತಾಗುತ್ತೆ, ಬಸ್ ಸ್ಟ್ಯಾಂಡ್ ಮಾಡುತ್ತೆ ಅನ್ನಕ್ಕೆ ಇದೇ ನಿದರ್ಶನ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು 300ಕ್ಕೆ ಹೋಗಿದೆ. ನ್ಯಾಚುರಲ್ ಗ್ಯಾಸು ಸ್ಟ್ರಾಂಗ್ ರಿಕವರಿ. ನೆನ್ನೆ ದಿವಸ ಸೂಪರ್ ಆಗಿರೋ ಮೂಮೆಂಟ್ ಬಂದಿದೆ. ನೆನ್ನೆ ಕಂಪ್ಲೀಟ್ ಆಗಿ ಮಿಸ್ ಮಾಡಿದೆ ನಾನು ನೆನ್ನೆ. ಬಟ್ ನೋಡಿ ನೆನ್ನೆ 1 ಅವರ್ ಟ್ರೇಡಿಂಗ್ ಸೆಷನ್ ಇದ್ರೂ ಕೂಡ ಯಾವ ರೀತಿಯಾಗಿ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿದೆ. 270ರಿಂದ 290 ತನಕ ಹೋಗಿ ವಾಪಸ್ ಹೋಗ್ತಾ ಇದೆ. ಸೊ ನ್ಯಾಚುರಲ್ ಗ್ಯಾಸ್ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ವಾಪಸ್ ನೋಡೋಣ 340 ಈ ಲೆವೆಲ್ನ ಟಾರ್ಗೆಟ್ ಮಾಡಕ್ ಹೋಗುತ್ತಾ ಏನ್ ಕತೆ ಅನ್ನೋದನ್ನ. ಸದ್ಯಕ್ಕೆ ಇಟ್ ಇಸ್ ಲುಕಿಂಗ್ ವೆರಿ ಪಾಸಿಟಿವ್ ನ್ಯಾಚುರಲ್ ಗ್ಯಾಸ್. ಸೊ ಇದನ್ನ ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನೋಡಿದ್ರೆ ಆಲ್ರೆಡಿ ನಿಮ್ಗೆ ಹೇಳಿದೆ, ಸಿಪ್ಲಾ ಕಂಪ್ನಿದು ರಿಸಲ್ಟ್ಸ್ ಇದೆ. ಆ ಕಾರಣದಿಂದಾಗಿ ನಿನ್ನೆ ಟಾಪ್ ಗೇನರ್ ಕೂಡ ಆಗಿತ್ತು ಸಿಪ್ಲಾದು. ಸೊ 52 ವೀಕ್ ಹೈಯಲ್ಲಿ ನಡೀತಾ ಇದೆ, ಆಲ್ಮೋಸ್ಟ್ 52 ವೀಕ್ ಹೈಯಲ್ಲಿ ನಡೀತಾ ಇದೆ ಇವಾಗ. ಅದೇ ರೀತಿಯಾಗಿ
ಟಾಟಾ ಇನ್ವೆಸ್ಟ್ಮೆಂಟ್ ಶೇರು ಕೂಡ 8% ಜಂಪ್ ಆಗಿದೆ. ಅದರಲ್ಲಿ ವೈಸ್ ಚೇರ್ಮನ್ ಅವರು ಕಂಟಿನ್ಯೂ ಆಗ್ತಾರಾ, ಏನ್ ಕತೆ, ಅವ್ರು 3 ವರ್ಷ ಟರ್ಮ್ ಮುಗಿತಾ ಬರ್ತಾ ಇದೆ. ಶ್ರೀನಿವಾಸನ್ ಅವರು ಅಲ್ವಾ, ಅವ್ರದ್ದು ಏನ್ ಕತೆ ಅನ್ನೋದು ಗೊತ್ತಿಲ್ಲ, ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ. ಅದು ನೋಡೋಣ ಏನಾಗುತ್ತೆ ಅಂತ. ಏಥರ್ ಎನರ್ಜಿ ಅದು ಕೂಡ 52 ವೀಕ್ ಹೈ ಆಗಿದೆ. ಈಗ ಪಾಟ್ ಹೋಲ್ ಡಿಟೆಕ್ಷನ್, ಗುಂಡಿಗಳಿದ್ರೆ ಡಿಟೆಕ್ಟ್ ಮಾಡೋದು, ಈ ಥರ ಏನೋ ಹೊಸದು ಬರ್ತಾನೆ ಇದೆ ಅವ್ರದ್ದು. ಸೊ ಹಾಗಾಗಿ ಅದು ಕೂಡ 18.7% ಮಾರ್ಕೆಟ್ ಶೇರ್ ಹೊಂದಿದೆ ಇವಾಗ ಏಥರ್ ಇದ್ರ ಇಂಡಸ್ಟ್ರೀಸಲ್ಲಿ. ಸೊ 9.1% ಅಪ್ ಮೌಂಟ್ ಬಂದಿದೆ, 52 ವೀಕ್ ಹೈ ಹೊಟ್ಟೋಗಿದೆ. ಸೊ ಇದನ್ನ ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಇದೊಂದಿಷ್ಟು ಗ್ಲೋಬಲ್ ಮಾರ್ಕೆಟ್ ಆಚೆ ಈಚೆ ನಡೀತಾ ಇದೆ, ಅದ್ರ ಮಧ್ಯದಲ್ಲಿ ನಮ್ಮ ಮಾರ್ಕೆಟ್ ಇದೆ. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಕೊಂಡು ಬಂದ್ಬೋಣ. ಯಾಕಂದರೆ ನಾಳೆನೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿನಿಂದ ನೀವು ನೋಡ್ತಾ ಬರೋದಾದ್ರೆ 15 ಮಿನಿಟ್ಸಿಗೆ ಹೋದರೆ OI ಪ್ರೊಫೈಲಲ್ಲಿ ಓಕೆ 84,500 ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದೆ. ನಿನ್ನೆ ಕೂಡ ಸೆನ್ಸೆಕ್ಸು ಆಲ್ಮೋಸ್ಟ್ ಫ್ಲಾಟಲ್ಲಿ ಎಂಡ್ ಆಗಿದೆ ನೋಡಿ, ಇಲ್ಲಿ ಫ್ಲಾಟ್ ಮೊನ್ನೆ ಏನಾಗಿತ್ತು ಅದೇ ಝೋನಲ್ಲಿ ಎಂಡ್ ಆಗಿದೆ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ರು ಕೂಡ. 84,000 ಸಪೋರ್ಟ್ ಇದೆ. ನಾಳೆ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಏನಾದ್ರು ಆಯಿತು ಅಂತಂದರೆ ಈ ಲೆವೆಲಲ್ಲಿ OIಗಳು ಏನಾಗುತ್ತೆ ಅನ್ನೋದನ್ನ ನೋಡ್ಕೋಬೇಕು, ಅವಸರ ಮಾಡ್ಕೊಳಂಗಿಲ್ಲ. ಸೊ 84,000 ವಾಪಸ್ ಸಪೋರ್ಟ್ ತೊಗೊಂಡು ಬೌನ್ಸ್ ಆಯಿತು ಅಂದರೆ ಮೇಲ್ಗಡೆ ಹೋಗ್ಬೋದು. ಬಟ್ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಮಾಡಿ ಕ್ಲೋಸಿಂಗ್ ಆಗಿದೆ ಸೆನ್ಸೆಕ್ಸು. ಸದ್ಯಕ್ಕೂ ಕೂಡ ಸಪೋರ್ಟೇ ಜಾಸ್ತಿ ಇದೆ, ನಾಳೆ ಉಳಿಸ್ಕೊಂಡ್ರು ಸಪೋರ್ಟೇ ಜಾಸ್ತಿ ಇದೆ. ಸೊ ನೋಡೋಣ, US ಮಾರ್ಕೆಟು ಎಲ್ಲದೂ ಕೂಡ ರನ್ನಿಂಗ್ ಇರುತ್ತೆ ಇವತ್ತು. ಏನಾದರೂ ಆ ಥರ ಏನೋ ಸ್ಪೆಸಿಫಿಕ್ ನ್ಯೂಸ್ ಬರ್ತಾ ಏನು ಕತೆ ಅನ್ನೋದನ್ನ. 84,000 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಹಳೆ ಹೈ ಮಾಡಿದಂಥದ್ದಲ್ವಾ. 84,000 ಹೈ ಅಲ್ಲೇ ಇದೆ, ಹಳೆ ಹೈ ಅಲ್ಲೇ ಇದೆ. ಸೊ ಹಾಗಾಗಿ ಅದೊಂದು ನ್ಯಾಚುರಲ್ ಸಪೋರ್ಟ್ ಆಗಿ ಆಕ್ಟ್ ಆಗಲೇಬೇಕು. ಸೊ ಆ ಥರ ಏನಾದ್ರು ಆಯಿತು ಅಂದರೆ ಒಂದು 84,000ದಿಂದ 85,000 ಈ ಒಳಗಡೆ 1,000 ಪಾಯಿಂಟ್ ಒಳಗಡೆ ಮುಗಿಯುವಂಥ ಎಕ್ಸ್ಪೈರಿ ಆಯಿತು. 1,000 ಪಾಯಿಂಟು ತುಂಬ ಜಾಸ್ತಿನೇ ಆಯಿತು. 84ರಿಂದ 84.5 ಇಲ್ಲಿ ಒಂದು ಆಗುವಂಥ ಪಾಸ್ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು. 84,000ನ ಬಿಟ್ಕೊಡುತ್ತೆ ಅಂತ ಏನೋ ಅನ್ನಿಸ್ತಾ ಇಲ್ಲ, ಅಂತ ನ್ಯೂಸ್ಗಳು ಬಂದಿಲ್ಲ. ಬಟ್ ಏನಾದ್ರು ಚೇಂಜಸ್ ಆಯಿತು ಅಂದರೆ ನಾವು ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ ನಾಳೆ ಒಂದು ಮ್ಯೂಟೆಡ್ ಎಕ್ಸ್ಪೈರಿನ ಆಗಿರ್ಬೋದು ಸೆನ್ಸೆಕ್ಸ್, ಯಾಕೆಂದರೆ ಎರಡೂ ಕಡೆ ಸಮಬಲ ಇದೆ OIನಲ್ಲಿ. ಅನ್ಲೆಸ್ ಬೆಳಗ್ಗೆ ಆಗಷ್ಟೊತ್ತಿಗೆ ಏನು ಚೇಂಜ್ ಆಗುತ್ತೆ, ಯಾವ ಸ್ಟ್ರಾಂಗ್ ಆಗ್ತಾರೆ ಅನ್ನೋದ್ರ ಮೇಲೆ. ಬಟ್ ನೀವು ಓವರ್ ನೋಡಿದ್ರೆ 85,000 84,000 ಎರಡರಲ್ಲೂ ಕೂಡ ಈಕ್ವಲ್ ಫೈಟ್ ಇದೆ. ಹಾಗಾಗಿ ಒಂದು ಈ ಝೋನ್ ಒಳಗಡೆ ಮುಗಿಯುವಂಥ ಒಂದು ಎಕ್ಸ್ಪೈರಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಇದ್ರ ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ದೀಪಾವಳಿ ಇದಕ್ಕಿಂತ ಒಳ್ಳೆ ದಿನ ಸಿಗೋದಿಲ್ಲ. ಹಾಗಾಗಿ ಒಳ್ಳೆ ಕೆಲಸನ ಇವತ್ತಿಂದನೇ ಶುರು ಮಾಡಿ. ಸೊ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರು ತೊಗೊಂಡಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಈಗ GST ಬೆಲೆ ಕೂಡ ತೆಗೆದುಹಾಕಿದ್ದಾರೆ, ಹಾಗಾಗಿ ಇನ್ನೂ ಕೂಡ ಚೀಪಾಗಿ ಸಿಗ್ತಾ ಹೋಗುತ್ತೆ ಟರ್ಮ್ ಇನ್ಶೂರೆನ್ಸು. ಆದಷ್ಟು ಬೇಗ ಒಳ್ಳೆ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡು ಆರಾಮಾಗಿರಿ ಅಂತ ಕೇಳ್ಕೊತೀನಿ. ಜೊತೆಗೆ ಎಮರ್ಜೆನ್ಸಿ ಫಂಡನ್ನು ಇನ್ನೂ ಯಾರಾದರೂ ಬಿಲ್ಡ್ ಮಾಡಿಲ್ಲ ಅಂದರೆ ಇನ್ನೊಂದು 2 ತಿಂಗಳಿದೆ ಅಷ್ಟೇ. ಸೊ ನೋಡಿ, ಈ ವರ್ಷ ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿದ್ರೆ ನಮ್ಮ ಚಾನಲ್ನ ಧ್ಯೇಯ ಕೂಡ ಆಗಿತ್ತದು. ಅಟ್ಲೀಸ್ಟ್ ನಿಮ್ಮ 3 ರಿಂದ 6 ತಿಂಗಳ ಎಕ್ಸ್ಪೆನ್ಸಸ್ ಏನಿದೆ, ಅತ್ಯಗತ್ಯಗಳು, ಮನೆಯಲ್ಲಿ ಬೇಕಾಗಿರುವಂಥದ್ದು, ಸೊ ಮನೆ ನಡೆಸಕ್ಕೆ ಬೇಕಾಗಿರುವಂಥದ್ದು, ಅಂಥ ವಿಚಾರಗಳನ್ನ ನೀವು ಅಷ್ಟು ಅಮೌಂಟನ್ನು ತೆಗೆದಿಟ್ಕೊಂಡು ಸಪ್ರೇಟ್ ಅಕೌಂಟಲ್ಲಿ ಇಟ್ಟರೆ ಸೊ ತುಂಬ ಒಳ್ಳೆಯದು. ಮುಂದಿನ ವರ್ಷ ಯಾವ ರೀತಿಯಾಗಿ ಆಗುತ್ತೆ ಏನು ಕತೆ ಅನ್ನೋದು ಗೊತ್ತಿಲ್ಲ. ಬಟ್ ಅನ್ಸರ್ಟಿನಿಟೀಸ್ ಅನ್ನೋದು ಇನ್ನೂ ಕೂಡ ಕಡಿಮೆ ಆಗಿಲ್ಲ, ಸಣ್ಣ ತಿಳಿ ಆಗ್ತಾ ಇದೆ. ಆದರೆ ಚೈನಾದವರು ಈ 1ನೇ ತಾರೀಕು ಒಳಗಡೆ ಡೀಲ್ ಮಾಡ್ಕೊಳ್ಳಲಿಲ್ಲ ಅಂದರೆ ಅವರು ಮತ್ತೆ 155% ಟ್ಯಾರಿಫ್ ಹಾಕ್ತೀನಿ ಹಾಗೆ ಹೀಗೆ ಅಂತ ಹೇಳಿರೋದು ಎಲ್ಲ ಬರ್ತಾ ಇದೆ. ಸೊ ನೋಡೋಣ, ಅಷ್ಟೊಳಗಡೆ ಎರಡು ದೇಶಗಳು ಸರಿ ಮಾಡ್ಕೊಳ್ತು ಅಂತಂದರೆ ಒಳ್ಳೆಯದೇ ಅನ್ಸುತ್ತೆ. ಇಲ್ಲ ಅಂದರೆ ಟ್ಯಾರಿಫ್ ಮತ್ತೆ ಬಂತು ಅಂದರೆ ಮತ್ತೆ ಯಾವ ಕಡೆಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಗೋಲ್ಡಲ್ಲಿ ವಾಪಸ್ ಕರೆಕ್ಷನ್ ಶುರು ಆಗಿದೆ ಆಫ್ಟರ್ ಚೈನಾ ಇರೋದಿಲ್ಲ ಅಂತ ಬಂದಮೇಲೆ. ಬಟ್ ಅದಿನ್ನೂ ಕರೆಕ್ಷನ್ನ ಅಥವಾ ಟೆಂಪ್ರರಿ ಪಾಸ್ ಅನ್ನೋದಿನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅದೆಲ್ಲದಕ್ಕೂ ಈ ಮಂತ್ಲಿ ಎಕ್ಸ್ಪೈರಿ ಉತ್ತರ ಕೊಡ್ತಾ ಹೋಗುತ್ತೆ ಅಂತ ಅನ್ಕೊಂತೀನಿ. ನಮಗೆ 2 ದಿನ ಟ್ರೇಡಿಂಗ್ ಸೆಷನ್ ಇರಲಿಲ್ಲ, ಬಟ್ ನಾಳೆ ಎಲ್ಲದನ್ನು ಸೇರಿಸ್ಕೊಂಡು ನಾವು ಓಪನ್ ಆಗ್ತೀವಿ. ಹಾಗಾಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನಿಂಗ್ಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಎಲ್ಲದನ್ನು ನೋಡಿಕೊಂಡು OI ಪ್ರೊಫೈಲ್ ಸ್ವಲ್ಪ ತಿಳಿಯಾಗಕ್ಕೆ ಬಿಟ್ಟು ಒಂದು 15-20 ನಿಮಿಷ ಆದಮೇಲೆ ಏನೇನು ಮೂವ್ಮೆಂಟ್ ಆಗ್ತಾ ಇದೆ ಅಂತ ನೋಡಿಕೊಂಡು ಆಮೇಲೆ ಡಿಸಿಷನ್ನ ತಗೊಳ್ಳಿ. ಡೈರೆಕ್ಟಾಗಿ ನಾಳೆ ಓಪನಿಂಗಲ್ಲಿ ಯಾರು ಕೂಡ ಪೊಸಿಷನ್ನ ತಗೊಳಕ್ಕೆ ಹೋಗಬೇಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.